ಪಕ್ಕನಾ? ಹೌದು ಸ್ಮಾಲಮ್ಮವ್ರೆ, ಮಹಾದೇವನ್ ಮೇಲಾಣೆ. ನನ್ ಕಣ್ಣಾರೆ ಈ ದೊಡ್ಡ ದೊಡ್ಡ ಕಣ್ಗಳಿಂದ ನೋಡ್ಕೊಂಡ್ ಬಂದಿದ್ದೀನಿ. ಇದಂತೂ ನಿಜವಾದ ಸುದ್ದಿ. ಅದು ಅಲ್ದೆ ಇವತ್ ನನಗ್ ಸಿಕ್ತಲ್ಲ ಶಿಕ್ಷೆ, ಅದಕ್ಕೆ ಅದಾದ್ಮೇಲೆ ನಾನು ಮಿಸ್ಟೇಕನ್ನು ಮಾಡಕ್ಕಾಗಲ್ಲ. ದೇವ್ರಾಣೆ. ಸೂಪರ್ 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 ಚಂದ, ಸೂಪರ್. ಅಯ್ಯೋ, ನಾನು ಹೆದರೇ ಬಿಟ್ಟಿದ್ದೆ. ನನಗನ್ಸ್ತು ಅವರಿಬ್ರು ಡಿವೋರ್ಸ್ ಆದ್ಮೇಲೆ ಗಂಡ ಹೆಂಡತಿ ಇಬ್ರು ಒಂದೇ ರೂಮಲ್ಲಿದ್ರೆ ಗಂಡನ್ ಮನ್ಸಾದ್ರೂ ಕರಗುತ್ತೆ, ಇಲ್ಲ ಇವಳ ಮನ್ಸಾದ್ರೂ ಕರಗುತ್ತೆ ಅನ್ಕೊಂಡಿದ್ದೆ. ಈಗ ನಾನ್ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ನಿನಗೆ ಚಳಿ ಆಗ್ತಿತ್ತಲ್ವಾ? ಕಂಬಳಿನ ಹೊದಿಸ್ತಾ ಇದ್ದೆ. ಏಟಾಗಿರೋ ಕೈಗೆ ಈಗೇನೂ ಆಗೋದಿಲ್ಲ. ಮಲ್ಗಿರುವಾಗ ಒಳ್ಳೆ ಚಿಕ್ಕ ಮಕ್ಳ ತರ ಕಾಣಿಸ್ತಾನೆ ಕಲ್ಮನ್ಸೋನ್. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಮಾಡ್ತಿದ್ದೀರಾ ಅಮ್ಮಾಜಿ? ಇವತ್ತಿಂದ ಎಣ್ಣೆ ಹಾಕಿರೋ ಯಾವ ಪದಾರ್ಥನೂ ತಿನ್ನೋ ಹಾಗಿಲ್ಲ. ತಗೊಂಡೋಗಿದ್ದಾನ? ನಿಮ್ಮ ಆರೋಗ್ಯನ ದೃಷ್ಟಿಲಿಟ್ಕೊಂಡು ನಾನ್ ನಿಮಗೋಸ್ಕರ ಉಪ್ಪಿಟ್ಟು ಮಾಡ್ಸಿದೀನಿ, ಪೊಂಗಲ್ ಮಾಡ್ಸಿದೀನಿ, ಮತ್ತೆ ಮುಖ್ಯವಾಗಿ ನಿಮ್ಮ ಆರೋಗ್ಯ ಸುಧಾರಿಸ್ಬೇಕು ಅಂತಾನೆ ಈ ಸೂಪ್ ಕೂಡ ಮಾಡ್ಸಿದೀನಿ. ನೀವ್ ಇದನ್ ಕುಡೀರಿ ಅಮ್ಮಾಜಿ. ಸಂತೋಷವಾಗಿರು ಕಂದ, ಸಂತೋಷವಾಗಿರು. ಗಗನ್ ಕಂದ, ಇದನ್ ಬಡ್ಸು. ಅಮ್ಮಾಜಿ ಆರೋಗ್ಯವಾಗಿದ್ದೀರಾ? ಡಾಕ್ಟರ್ ಹೇಳಿದ್ದಾರೆ ನೀವು ಸ್ಟ್ರೆಸ್ ತಗೋಬಾರ್ದಂತೆ, ತುಂಬಾನೇ ರೆಸ್ಟ್ ತಗೋಬೇಕಂತೆ.